ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 10 ಗಮನಿಸಿ. 3 ಅಂಕಗಳ ಪ್ರಶ್ನೆ ಇದಾಗಿದೆ. ಅದರಲ್ಲಿ ಎ, ಸೊಲನಾಯ್ಡ್ ಎಂದರೇನು? ಸೊಲನಾಯ್ಡ್ ಇದು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಜೋಡಿಸಿರುವ ಸಿಲಿಂಡರಿನ ಆಕಾರದ ಸಾಧನ. ಇದನ್ನ ಸೊಲನಾಯ್ಡ್ ಎನ್ನುವರು. ಈಗ ತಾಮ್ರದ ತಂತಿ ಏನಿದೆ ಇದಕ್ಕೆ ಅವಾಹಕ ಹೊದಿಕೆಯನ್ನ ಮಾಡಿರ್ತಾರೆ. ಈ ರೀತಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಜೋಡಿಸಿರುವಂತಹ ಸಿಲಿಂಡರಿನ ಆಕಾರದ ಸಾಧನ ಏನಿದೆ ಅದನ್ನ ಸೊಲನಾಯ್ಡ್ ಅನ್ನುತ್ತಾರೆ. ಹಾಗಿದ್ರೆ ಸೊಲನಾಯ್ಡ್ ಉಪಯೋಗ ಏನು ಅಂದ್ರೆ ಇದನ್ನ ವಿದ್ಯುತ್ ಕಾಂತವಾಗಿ ಉಪಯೋಗಿಸಬಹುದು. ಈಗ ಕೆಲವೊಮ್ಮೆ ಮೆದು ಕಬ್ಬಿಣವನ್ನ ಇದ್ರೊಳಗೆ ಇಟ್ಟು ಸೊಲನಾಯ್ಡ್ ನ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಇದು ಬಹಳ ಸ್ಟ್ರಾಂಗ್ ಆಗಿರುವಂತಹ ವಿದ್ಯುತ್ ಕಾಂತವಾಗಿ ವರ್ತಿಸುತ್ತೆ. ಈ ಸೊಲನಾಯ್ಡ್ ಉಂಟು ಮಾಡುವಂತಹ ಕಾಂತಕ್ಷೇತ್ರ ಏನಿದೆ ಇದು ಸೊಲನಾಯ್ಡ್ ನ ಒಳಭಾಗದಲ್ಲಿ ಎಲ್ಲಾ ಬಿಂದುವಿನಲ್ಲಿ ಸಮವಾಗಿರುತ್ತೆ. ನೀವು ಒಳಗಿರುವಂತಹ ಯಾವುದೇ ಬಿಂದು ನೋಡಿದ್ರೆ ಸೊಲನಾಯ್ಡ್ ನಿಂದ ಉಂಟಾದಂತಹ ಕಾಂತಕ್ಷೇತ್ರ ಸಮವಾಗಿರುತ್ತೆ. ಆದ್ರೆ ಇಲ್ಲಿ ಅದೆಲ್ಲ ಎಕ್ಸ್ಪ್ಲನೇಷನ್ ಏನ್ ಕೇಳಿಲ್ಲ. ಸೊಲನಾಯ್ಡ್ ಎಂದರೆ ಏನು ಅಂತಷ್ಟೇ ಕೇಳಿದ್ದಾರೆ. ಹಾಗಾಗಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಜೋಡಿಸಿರುವ ಸಿಲಿಂಡರಿನ ಆಕಾರದ ಸಾಧನವನ್ನ ಸೊಲನಾಯ್ಡ್ ಎನ್ನುವರು. ಥ್ಯಾಂಕ್ ಯು.